ಭಾರತದ ಅನೇಕ ಪ್ರತಿಭಾವಂತ ವಿದ್ಯಾರ್ಥಿಗಳಿರ್ಬೋದು, ನಮ್ಮ ಪ್ರತಿಭಾವಂತ ಜೆನ್ಝಿ ಇರ್ಬೋದು, ಟ್ಯಾಲೆಂಟ್ ಇರುವಂಥ ಇಲ್ಲ ಇನ್ವೆನ್ಷನ್ ಮಾಡಿರುವಂಥ ಜೆನ್ಝಿ ಸ್ಟೂಡೆಂಟ್ಸು ಇಲ್ಲ ಬೇರೆ ಬೇರೆ ರೀತಿಯಾದ ಯಾರ್ಯಾರು ಸಾಧಕರಿದ್ದಾರೆ ಅವ್ರ ಬಗ್ಗೆ ಎಲ್ಲ ಮಾತಾಡಬೇಕು. ಆ ರೀತಿ ಕೆಲವೊಂದು ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ. ನಮಸ್ಕಾರ, ನಾನು ಪ್ರಭಾಕರ್. ನನ್ನ ಅನಿಸಿಕೆ, ನನ್ನ ವಿಚಾರ, ನನ್ನ ಭಾವನೆಗಳು ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ನಮ್ಮ ವಿಡಿಯೋನಲ್ಲಿ ಪ್ರಸ್ತಾಪ ಬರ್ತಿರುವಂಥ ಹೆಣ್ಮಗಳು ವಿನಿಶಾ ಉಮಾಶಂಕರ್ ಅಂತ. ನೀವು ಗೂಗಲಲ್ಲಿ ಇವಳ್ದು ಸರ್ಚ್ ಮಾಡ್ಬೋದು, ಯೂಟ್ಯೂಬಲ್ಲಿ ಇವಳ್ದು ಪಾಡ್ಕಾಸ್ಟ್ಗಳು ನೋಡ್ಬೋದು. ವಿನಿಶಾ ಉಮಾಶಂಕರ್ ಅನ್ನೋ 17 ವರ್ಷದ ಬಾಲಕಿ ಯುನಿಸೆಫ್ ಅವಾರ್ಡ್ ಗೆದ್ದಿದ್ದಾಳೆ, ಗ್ಲೋಬಲ್ ಅವಾರ್ಡ್ ಗೆದ್ದಿದ್ದಾಳೆ. ಯಾಕೆಂದರೆ ಈಕೆ ಏನು ಮಾಡಿದ್ದಾಳೆ ಅಂದರೆ, ತನ್ನ ಊರಲ್ಲಿ ಇಸ್ತ್ರಿ ಪೆಟ್ಟಿಗೆ, ನಾವು ಹಳೆ ಕಾಲದ ಒಂದು ಇಸ್ತ್ರಿ ಪೆಟ್ಟಿಗೆ ನೋಡಿರ್ಬೋದು. ರೈತರು, ಇದು ಹಳ್ಳಿ ಜನ ನೀವು ನೋಡ್ತಾ ಇರ್ಬೋದು. ಒಂದು ಕಬ್ಬಿಣದ ಇಸ್ತ್ರಿ ಪೆಟ್ಟಿಗೆನಲ್ಲಿ ಇಜ್ಜಲ್ ಬಿಸಿ ಮಾಡಿರ್ತಾರೆ, ಅದನ್ನು ಹಾಕಿ ಅವರೆಲ್ಲ ಇಸ್ತ್ರಿ ಮಾಡ್ತಿರ್ತಾರೆ. ಅದನ್ನು ನೋಡಿ ಇಷ್ಟು ಒಬ್ರೊಬ್ರು ಈ ಥರ ಮಾಡ್ತಾಯಿದ್ದಾರೆ. ಸಾವಿರಾರು ಜನ ಈ ಥರ ಇಸ್ತ್ರಿ ಪೆಟ್ಟಿಗೆಯಿಂದ ಎಷ್ಟು ನಮಗೆ ಇಜ್ಜಲ್ದು ಅನಿವಾರ್ಯತೆ ಆಗುತ್ತೆ, ಅದರಿಂದ ನಮ್ಮ ಎನ್ವಿರಾನ್ಮೆಂಟಲ್ಲಿ ಎಷ್ಟು ಪರಿಣಾಮ ಬೀಳ್ಬೋದು ಅಂತೆಲ್ಲ ವಿಚಾರ ಮಾಡಿದ್ದ ಭಾಳ ಸಣ್ಣ ಹೆಣ್ಮಗಳು ಅದಕ್ಕೆ ಆವಿಷ್ಕಾರ ಮಾಡಿ ಒಂದು ಸೋಲಾರ್ ಐರನ್ ಕಿಟ್ ಅಂತ ಒಂದು ಮಾಡಿದ್ದಾಳೆ. ಅದು ನೀವು ವಿಡಿಯೋನಲ್ಲಿ ನೋಡಿದ್ರೆ ನಿಮಗೆ ಬಹಳ ಅನಿಸುತ್ತೆ. ಅದು ತುಂಬ ಚೆನ್ನಾಗಿದೆ ಇನ್ವೆನ್ಷನ್ನು. ಆ ಹೆಣ್ಮಗಳು ಅದಕ್ಕೆ ಓಡ್ಸೋಕ್ಕೆ ಅಂತ ಸೈಕಲ್ ಕೊಟ್ಟಿರ್ತಾಳೆ. ಸೈಕಲಲ್ಲಿ ತಳ್ಕೊಂಡು ಬಂದು ಆ ಇಸ್ತ್ರಿ ಪೆಟ್ಟಿಗೆ ಅದು ಫುಲ್ ಶೇಪಲ್ಲಿ, ಅದೇ ಶೇಪಲ್ಲೇ, ಐರನ್ ಬಾಕ್ಸ್ ಶೇಪಲ್ಲೇ ಆ ಒಂದು ಗಾಡಿನ ರೆಡಿ ಮಾಡಿದ್ದಾಳೆ. ಮೇಲೆ ಸೋಲಾರ್ ರೂಫು ಹಾಕಿರೋದ್ರಿಂದ ಡೈರೆಕ್ಟ್ ಸನ್ಲೈಟ್ ಬರುತ್ತೆ. ಸನ್ಲೈಟಿಂದ ಇದು ಐರನ್ ಬಾಕ್ಸ್ ಹೀಟ್ ಆಗುತ್ತೆ. ಐರನ್ ಬಾಕ್ಸ್ ಹೀಟ್ ಆಗಿ ಬಟ್ಟೆಗಳನ್ನ ಇಸ್ತ್ರಿ ಮಾಡ್ತಾ ಇರ್ತಾರೆ ವ್ಯಕ್ತಿ. ಈ ಥರ ಸಾವಿರಾರು ಜನಕ್ಕೆ ಅದು ಹೆಲ್ಪ್ ಆಗಿದೆ. ಗ್ಲೋಬಲ್ ಅವಾರ್ಡ್, ಇದನ್ನು ಇನ್ವೆನ್ಷನ್ ಬರೀ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಆಸ್ಟ್ರೇಲಿಯಾ ಸಿಡ್ನಿನಲ್ಲಿ ಕೂಡ ಒಂದು ಕಾನ್ಫರೆನ್ಸ್ ಆದಾಗ ಆಕೆನ ಕರೆದು ಅವಳಿಗೆ ಫೈನಲಿಸ್ಟ್ ಆಗಿ ಸೆಲೆಕ್ಟ್ ಮಾಡಿ, ಪ್ಯಾನಲಲ್ಲಿ ಎಲ್ಲ ದೇಶಗಳಿಂದನೂ ಬಂದಿದ್ದರು. ಅದರಲ್ಲಿ ಈಕೆ ಫೈನಲಿಸ್ಟ್ ಆಗಿ ಸೆಲೆಕ್ಟ್ ಆಗಿ ಅವಾರ್ಡನ್ನು ಗೆದ್ಕೊಂಡ್ಬರ್ತಾಳೆ. ಸೊ ಹಾಗಾಗಿ ಇಂಥ ಒಂದು ಜೆನ್ಝಿ, ಇಂಥ ಒಂದು ಟ್ಯಾಲೆಂಟ್ ಇರೋ ನಮ್ಮ ಪ್ರತಿಭಾವಂತ ಹೆಣ್ಮಕ್ಳಿರ್ಬೋದು, ಗಂಡು ಮಕ್ಳಿರ್ಬೋದು, ಅವ್ರ ಬಗ್ಗೆ ಇನ್ಮೇಲೆ ಚರ್ಚೆ ಮಾಡೋಣ. ಈ ನಾಲಾಯಕರ ಬಗ್ಗೆ ಮಾಡೋದು ಬೇಡ. ಹಾಗಾಗಿ ದಯವಿಟ್ಟು ಈ ಥರ ಒಂದು ವಿಷಯಗಳ ಬಗ್ಗೆ ನಾವು ಇನ್ಮೇಲೆ ಚರ್ಚೆ ಮಾಡಿ ನಮ್ಮ ಯುವಕರಿಗೆ ಪ್ರೋತ್ಸಾಹ ಕೊಡೋಣ. ಅವ್ರಿಗೆ ಒಳ್ಳೆ ಭವಿಷ್ಯ ನಮ್ಮ ದೇಶದಲ್ಲಿದೆ ಅಂತ ಹೇಳ್ತಾ ನಾವೆಲ್ಲರೂ ಸೇರಿ ಇಂಥವ್ರಿಗೆ ಪ್ರೋತ್ಸಾಹ ಕೊಡೋಣ. ನಿಮ್ಮ ಕಾಮೆಂಟ್ಗಳನ್ನ ದಯವಿಟ್ಟು ಇದರಲ್ಲಿ ಕೊಡಿ. ಆ ಹೆಣ್ಮಗಳ ಬಗ್ಗೆ ರಿಸರ್ಚ್ ಮಾಡಿ ನೀವು ಅವಳಿಗೆ ಸಪೋರ್ಟ್ ಮಾಡಿ. ಈ ಥರ ಒಂದು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಎಲ್ಲ ಇನ್ಸ್ಪಿರೇಷನ್ ಆಗೋಣ ಅಂಥೇಳಿ. ಜೈ ಶ್ರೀರಾಮ್.